ಕೇಂದ್ರ ಸರ್ಕಾರ ನಿಗದಿ ಮಾಡಿರುವಂಥ ಮಿನಿಮಮ್ ಬೆಲೆ ಅದು. ರಾಜ್ಯ ಸರ್ಕಾರ ಅದನ್ನು ಪರಿಷ್ಕರಣೆ ಮಾಡಬಾರ್ದು ಅಂತ ಎಲ್ಲೂ ಇಲ್ಲ. ಕಬ್ಬು ಅಥವಾ ಸಕ್ಕರೆ ಅನ್ನುವಂಥದ್ದು ಕನ್ಕರೆಂಟ್ ಲಿಸ್ಟ್ನಲ್ಲಿದೆ. ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎರಡಕ್ಕೂ ಸಂಬಂಧಿಸಿದ್ದದು. ಉತ್ತರ ಪ್ರದೇಶದಲ್ಲಿ ರಾಜ್ಯ ಸರ್ಕಾರ ಚೇಂಜ್ ಮಾಡಿದೆ, ಉತ್ತರಾಖಂಡದಲ್ಲಿ ಚೇಂಜ್ ಮಾಡಿದೆ. ಕರ್ನಾಟಕದಲ್ಲಿ ಯಾಕೆ ಮಾಡೋದಿಲ್ಲ? ಕರ್ನಾಟಕದಲ್ಲಿ ಯಾಕೆ ಮಾಡೋದಿಲ್ಲ? ನಮಗೆ ತಾಗಿಕೊಂಡೇ ಇರುವ ಮಹಾರಾಷ್ಟ್ರದಲ್ಲಿ ಆ ಬೆಲೆಯನ್ನು ರೈತರಿಗೆ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಾದರೆ ಅವ್ರು ಹೆಂಗೆ ಕೊಡ್ತಾ ಇದ್ದಾರೆ ಅಂತ ನೋಡೋದಕ್ಕೆ ಒಂದು ಕಮಿಟಿ ಯಾಕೆ ಕಳಿಸೋದಿಲ್ಲ ಅಲ್ಲಿಗೆ? ಹೆಂಗೆ ನೀವು 3,410 ರೂಪಾಯಿ ಕೊಡ್ತಾ ಇದ್ದೀರಿ, ನಾವು 3,000 ಕೊಡೋದಕ್ಕೆ ಇಲ್ಲಿ ತೇಲ್ಗಣ್ಣು ಮೇಲ್ಗಣ್ಣು ಬಿಡ್ತಾ ಇದ್ದೀವಿ ಅಂತ ಚೆಕ್ ಮಾಡೋದಕ್ಕೆ ಯಾಕೆ ಒಂದು ಕಮಿಟಿ ಕಳಿಸೋದಿಲ್ಲ? ಅಲ್ರಿ, ಕೇಂದ್ರ ಸರ್ಕಾರ ನ್ಯೂ ಎಜುಕೇಷನ್ ಪಾಲಿಸಿ ಅಂತ ತರುತ್ತೆ. ನಾವು ಕರ್ನಾಟಕದಲ್ಲಿ ಅದನ್ನು ಚೇಂಜ್ ಮಾಡ್ತೀವಪ್ಪ ಅಂತೀರಿ. ವಕ್ಫ್ ಬಿಲ್ ತರುತ್ತೆ ಕೇಂದ್ರ ಸರ್ಕಾರ. ಕೆಲವು ರಾಜ್ಯಗಳೇ ನಮ್ಮ ರಾಜ್ಯದಲ್ಲೆಲ್ಲ ಅದನ್ನು ನಾವು ಅಪ್ಲೈ ಮಾಡೋದಿಲ್ಲ ಅಂತೀರಿ. ಮತ್ತು ಇಂಥದನ್ನು ಮಾಡೋಕ್ಕೇನಾಗುತ್ತೆ? ಇದನ್ನ ಯಾಕೆ ಮಾಡಬಾರ್ದು? ಕೇಂದ್ರ ಸರ್ಕಾರ ನಿಗದಿ ಮಾಡಿಬಿಟ್ಟಿದೆ, ಕೇಂದ್ರ ಸರ್ಕಾರ ನಿಗದಿ ಮಾಡಿಬಿಟ್ಟಿದೆ. ಮಾಡಿದವಲ್ಲ ಬೇರೆ ರಾಜ್ಯಗಳು. ನಾ ಹೇಳ್ತಾ ಇದ್ದೀನಿ, ಉತ್ತರ ಪ್ರದೇಶ, ಉತ್ತರಾಖಂಡ ಸೇರಿದಂತೆ ಅನೇಕ ರಾಜ್ಯಗಳ ಬದಲಾವಣೆ ಮಾಡಿದವಪ್ಪ ಅದನ್ನ. FRP ಅಂದರೆ ಮಿನಿಮಮ್ ಪ್ರೈಸ್ ರೀ, ಅಷ್ಟು ಕೊಡಬೇಕು ಅಂತ.